ರೌಡಿ ಗ್ಯಾಂಗ್ನ ಕ್ರೌರ್ಯ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ರೇಣುಕಸ್ವಾಮಿ ತಾನು ಜಂಗಮ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ದರ್ಶನ್ ಆ ರೇಣುಕಸ್ವಾಮಿಗೆ ಧಮಕಿ ಹಾಕಿ ಹೊಡೆದು ಬಡ್ದು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿದ್ನಂತೆ. ಈಗ ಇದೇ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಿರಿಯಾನಿಗಾಗಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ. ಬಿರಿಯಾನಿ ಕೊಡಿ ಅಂತ ಹೇಳಿ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಸಲ್ಲಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾ ಸ್ವಾಮಿ ಬೇಡ ಬೇಡ ಅಂದ್ರೂ ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಬಂದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಕುಡಿ ಹಾಕಿದ್ರು. ಈ ವೇಳೆ ರೇಣುಕಾ ಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡು ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾ ಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾ ಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೌಡಿ ಗ್ಯಾಂಗ್ನ ಕ್ರೌರ್ಯ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ರೇಣುಕಸ್ವಾಮಿ ತಾನು ಜಂಗಮ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ದರ್ಶನ್ ಆ ರೇಣುಕಸ್ವಾಮಿಗೆ ಧಮಕಿ ಹಾಕಿ ಹೊಡೆದು ಬಡ್ದು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿದ್ನಂತೆ. ಈಗ ಇದೇ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಿರಿಯಾನಿಗಾಗಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ. ಬಿರಿಯಾನಿ ಕೊಡಿ ಅಂತ ಹೇಳಿ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಸಲ್ಲಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾ ಸ್ವಾಮಿ ಬೇಡ ಬೇಡ ಅಂದ್ರೂ ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಬಂದಿದ್ದ ಡಿ ಗ್ಯಾಂಗ್ ಶೆಡ್ನಲ್ಲಿ ಕುಡಿ ಹಾಕಿದ್ರು. ಈ ವೇಳೆ ರೇಣುಕಾ ಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡು ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾ ಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾ ಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ.
ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೌಡಿ ಗ್ಯಾಂಗ್ನ ಕ್ರೌರ್ಯ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ರೇಣುಕಸ್ವಾಮಿ ತಾನು ಜಂಗಮ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ದರ್ಶನ್ ಆ ರೇಣುಕಸ್ವಾಮಿಗೆ ಧಮಕಿ ಹಾಕಿ ಹೊಡೆದು ಬಡ್ದು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿದ್ನಂತೆ. ಈಗ ಇದೇ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಿರಿಯಾನಿಗಾಗಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ. ಬಿರಿಯಾನಿ ಕೊಡಿ ಅಂತ ಹೇಳಿ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಸಲ್ಲಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾಸ್ವಾಮಿ ಬೇಡ ಬೇಡ ಅಂದ್ರೂ ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಬಂದಿದ್ದ ಟಿ ಗ್ಯಾಂಗ್ ಶೆಡ್ನಲ್ಲಿ ಕುಡಿ ಹಾಕಿದ್ರು. ಈ ವೇಳೆ ರೇಣುಕಾಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡು ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೌಡಿ ಗ್ಯಾಂಗ್ನ ಕ್ರೌರ್ಯ ಒಂದೊಂದೇ ಬಹಿರಂಗ ಆಗ್ತಾ ಇದೆ. ರೇಣುಕಸ್ವಾಮಿ ತಾನು ಜಂಗಮ ಮಾಂಸಾಹಾರವನ್ನ ಸೇವನೆ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರೂ ಕೂಡ ದರ್ಶನ್ ಆ ರೇಣುಕಸ್ವಾಮಿಗೆ ಧಮಕಿ ಹಾಕಿ ಹೊಡೆದು ಬಡ್ದು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಆತನಿಗೆ ಬಿರಿಯಾನಿಯನ್ನ ತಿನ್ನಿಸಿದ್ನಂತೆ. ಈಗ ಇದೇ ದರ್ಶನ್ಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಬಿರಿಯಾನಿಗಾಗಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ. ಬಿರಿಯಾನಿ ಕೊಡಿ ಅಂತ ಹೇಳಿ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾ ಬಿರಿಯಾನಿ ತಿನ್ನಲ್ಲ ಅಂದ್ರೂ ಬಿಡಲಿಲ್ಲ ದಾಸ. ಇಂದು ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್. ಸಲ್ಲಿಸಿದ್ದು ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದೊಂದಾಗಿಯೇ ಬಯಲಾಗಿದೆ. ರೇಣುಕಾಸ್ವಾಮಿ ಬೇಡ ಬೇಡ ಅಂದ್ರೂ ದರ್ಶನ್ ಗ್ಯಾಂಗ್ ಬಲವಂತವಾಗಿ ಬಿರಿಯಾನಿ ತಿನ್ನಿಸಿದ್ರು. ಇದೀಗ ದಮ್ ಬಿರಿಯಾನಿಗಾಗಿ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ನಡೆಸುತ್ತಿದ್ದಾರೆ. ಬಂದಿದ್ದ ಟಿ ಗ್ಯಾಂಗ್ ಶೆಡ್ನಲ್ಲಿ ಕುಡಿ ಹಾಕಿದ್ರು. ಈ ವೇಳೆ ರೇಣುಕಾಸ್ವಾಮಿಗೆ ದರ್ಶನ್ ಹಾಗೂ ಸಹಚರರು ಹೊಡೆದು ಬಡ್ದು ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಸಸ್ಯಾಹಾರಿ ಅಂದ್ರೂ ಬಿಡದೆ ನಟ ದರ್ಶನ್ ಬಿರಿಯಾನಿ ತಿನ್ನಿಸಿದ್ದಾರಂತೆ. ದರ್ಶನ್ ಮೊದಲು ಊಟಕ್ಕೆ ಬೆಲೆ ಕೊಡು ಅಂತ ಬೈದಿದ್ದಂತೆ. ನಾವು ಜಂಗಮರು, ನಾನ್ ವೆಜ್ ತಿನ್ನೋದಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ರೇಣುಕಾಸ್ವಾಮಿ ಕೇಳಿಕೊಂಡಿದ್ದನಂತೆ. ಆತ ಬೇಡ ಬೇಡ ಅಂತ ಗೋಗರಿಯುತ್ತಿದ್ರು. ನಟ ದರ್ಶನ್ ಬಿಡಲಿಲ್ಲವಂತೆ. ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಹೇಳ್ತಾನೆ ಇದ್ರಂತೆ. ಮಾಡಿದ ಪಾಪ ಯಾರಿಗೂ ಬಿಡೋಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಅವತ್ತು ರೇಣುಕಾಸ್ವಾಮಿಗೆ ಬಿರಿಯಾನಿ ತಿನ್ನಿಸಿ ಕ್ರೌರ್ಯ ಮೆರೆದಿದ್ರು. ಇವತ್ತು ಬಿರಿಯಾನಿ ಊಟಕ್ಕಾಗಿ ದರ್ಶನ್ ಕೋರ್ಟ್ ಮುಂದೆ ಅಂಗಲಾಚುತ್ತಿದ್ದಾರೆ. ಹೀಗಾಗಿ ಇಂದು ಕೋರ್ಟ್ನಲ್ಲಿ ದಾಸನ್ನ ಬಿರಿಯಾನಿ ಊಟದ ಭವಿಷ್ಯ ನಿರ್ಧಾರವಾಗಲಿದೆ.